ಮೀನರಾಶಿ ಮೀನರಾಶಿ ಎಲ್ಲ ಜಾತಕರಿಗೂ ಒಳ್ಳೆಯದಾಗಲಿ. ಎಲ್ಲ ನಾಮ ನಕ್ಷತ್ರ ನಾಮರಾಶಿ, ಜನ್ಮ ನಕ್ಷತ್ರ ಜನ್ಮರಾಶಿ ಎಲ್ಲರಿಗೂ ಆ ಮೀನರಾಶಿಯವರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗೆಲ್ಲರಿಗೂ ಶುಭವನ್ನು ಕೋರ್ತಾ, ಈ ನವಂಬರ್ ತಿಂಗಳು ನಿಮ್ಗೆ ಎಷ್ಟು ಶುಭ ಅಶುಭ ಯಾವ್ಯಾವ ಕೆಲಸ ಕಾರ್ಯಗಳಲ್ಲಿ ಕೈಗೂಡ್ತವೆ ಅನ್ನೋದನ್ನು ಆ ಭವಿಷ್ಯವಾಣಿಯನ್ನು ಹೇಳ್ತಾ ಹೋಗೋಣ. ಮೀನದಲ್ಲಿ ಶನಿ ಇದ್ದಾನೆ. ಕೆಲಸ ಎಲ್ಲ ಸ್ಲೋ ಆಗ್ತವೆ. ಯಾವಾಗ ಈ ನವಂಬರ್ ತಿಂಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಸ್ಲೋ ಆಗ್ತವೆ. 18ನೇ ತಾರೀಕು ಆದಮೇಲೆ ಕೆಲಸ ಕಾರ್ಯಗಳೆಲ್ಲ ಫಾಸ್ಟ್ ಆಗ್ತವೆ. ನೀವು ಅಂದುಕೊಂಡ ಕೈಗಂಡ ಕಾರ್ಯಗಳೆಲ್ಲ ಸಿದ್ಧಿ ಆಗಿಬಿಡುತ್ತೆ. ಇನ್ನು ಆ ಮೀನಕ್ಕೆ 2ನೇ ಮನೆಯಲ್ಲಿ ಯಾವುದೇ ಗ್ರಹಗಳಿಲ್ಲ, 3ರಲ್ಲಿ ಯಾರಿಲ್ಲ, 4ರಲ್ಲಿ ಯಾರಿಲ್ಲ, 5ರಲ್ಲಿ ಗುರು ಬರ್ತಾನೆ. ಯಾವಾಗ 18ನೇ ತಾರೀಕು ಆದಮೇಲೆ ಸಂತಾನ ಅಭಿವೃದ್ಧಿ ಆಗ್ತದೆ. ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾರೆ, ಮಕ್ಕಳು ಏಳಿಗೆ ಆಗ್ತದೆ. ವಿದ್ಯಾವಂತರಿಗೆ ವಿದ್ಯಾಭ್ಯಾಸ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ನಂಬಿದವರು ಕೈ ಬಿಡಲ್ಲ. ಯಾರಾದರೂ ನಮ್ಮಿಂದ ದೂರ ಆಗಿದ್ದರೆ ಅವ್ರು ವಾಪಸ್ ಬರ್ತಾರೆ. ಅಂದರೆ ಆ ಮೀನರಾಶಿಯವರಿಗೆ ಮತ್ತೆ ಪುನಃ ಅವ್ರು ವಾಪಸ್ ಬರ್ತಾರೆ. ಯಾವುದಾದ್ರೂ ಮೋಸ ಆಗಿದ್ರೆ ಅದೆಲ್ಲ ರಿಕವರ್ ಆಗುತ್ತೆ ವಾಪಸ್ಸು. ನಾವು ಮನೆ ತಗೋಬೇಕು, ನಾವೇನಾದರೂ ಸೈಟ್ ತಗೋಬೇಕು, ಆಸ್ತಿ ಮಾಡಬೇಕು, ಅಥವಾ ನಮ್ಮದೇ ನಾವು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂದರೆ ಅದು ಗುರುವಿನ 5ನೇ ಸಂಚಾರ ನಿಮಗೆ ಶುಭವನ್ನು ಕೊಡುತ್ತೆ. ನೀವು ಮುಂದುವರಿಬಹುದು. ಆರೋಗ್ಯದ ವಿಚಾರವಾಗಿ ನರಗಳಿಗೆ ಸಂಬಂಧಪಟ್ಟ ಹಾಗೆ, ಶೀತ ಜ್ವರಗಳಿಗೆ ಸಂಬಂಧಪಟ್ಟಂತಹ ಮತ್ತು ಹೃದಯ ಮತ್ತು ತಲೆಗೆ ಸಂಬಂಧಪಟ್ಟಂತಹ ಆರೋಗ್ಯದ ಕಡೆ ನೀವು ಗಮನವನ್ನು ಕೊಡಬೇಕು. ಇನ್ನು ಅಷ್ಟಮದಲ್ಲಿ ಶುಕ್ರ. ಹಣಕಾಸನ್ನು ಖರ್ಚು ಮಾಡುವಾಗ ಜಾಗೃತಿಯಾಗಿ ಯೋಚನೆ ಮಾಡಿ ಖರ್ಚು ಮಾಡಬೇಕು. ಇನ್ನು 9ರಲ್ಲಿ ಸೂರ್ಯ. ಎಲ್ಲ ಸರ್ಕಾರದ ಕೆಲಸ ಕಾರ್ಯಗಳು ನಿಮಗೆ ಶುಭ ಆಗ್ತದೆ. ವ್ಯವಹಾರ ಕ್ಷೇತ್ರಗಳು ಆ 18ನೇ ತಾರೀಕು ಆದಮೇಲೆ ಚೆನ್ನಾಗಾಗುತ್ತೆ. ವಿದ್ಯೆ ನಿಮ್ಮ ಕೈಗೂಡುತ್ತೆ. ಸಂಸಾರ ಚೆನ್ನಾಗಿರುತ್ತೆ. ಅತ್ಯಂತ ಶುಭವೇ ನಿಮಗೆ ತೋರಿಸ್ತಾ ಇದೆ. ಆದರೂ ಮೀನರಾಶಿಗೆ 12ನೇ ಮನೆಯ ರಾಹು ವೃಥಾ ತಿರುಗಾಟವನ್ನು ಕೊಡ್ತಾನೆ. ಹೊರದೇಶದ ಪ್ರಯಾಣ, ದೂರ ದೇಶದ ಪ್ರಯಾಣ ಏನಾದರೂ ಮಾಡ್ತೀವಿ ಅಂದರೆ ಅದಕ್ಕೆ ನಿಮಗೆ ಶುಭ ಸಿಗ್ತದೆ. ಆದ್ದರಿಂದ ಮೀನರಾಶಿಯವರು ಏನು ಪರಿಹಾರ ಮಾಡಿಕೊಂಡ್ರೆ ಹಣಕಾಸಲ್ಲೂ, ವ್ಯವಹಾರದಲ್ಲೂ, ವಿದ್ಯಾಭ್ಯಾಸದಲ್ಲೂ, ಆರೋಗ್ಯದಲ್ಲೂ, ದೂರ ದೇಶದ ಪ್ರಯಾಣದಲ್ಲೂ ನಂಬಿದವರಿಂದ ಅವರ ಪ್ರೀತಿ ಪಾತ್ರರಾಗಲಿಕ್ಕೆ ಏನಾದರೂ ಪರಿಹಾರಗಳು ಇದ್ದಾವ ಅಂದರೆ ಆದಿತ್ಯ ಹೃದಯವನ್ನು ಹೇಳ್ಕೋಬೇಕು, ಶ್ರೀರಾಮರ ಆರಾಧನೆಯನ್ನು ಮಾಡ್ಕೋಬೇಕು, ಅಥವಾ ಶಿವನ ದೇವಸ್ಥಾನಕ್ಕೆ ರುದ್ರಾಭಿಷೇಕ, ಆದಿತ್ಯ ಹೃದಯವನ್ನು ಪಠಣ ಮಾಡಬೇಕು. ಗೋಧಿಯನ್ನ ಕೆಂಪು ವಸ್ತ್ರವನ್ನ, ಕೆಂಪು ಹೂವನ್ನ ಆ ರಾಮರ ದೇವಸ್ಥಾನಕ್ಕಾಗಲಿ ಶಿವನ ದೇವಸ್ಥಾನಕ್ಕಾಗಲಿ ಕೊಟ್ಟು ನೀವು ಆ ರಾಮಾಯಣದಲ್ಲಿ ಬರ್ತಕ್ಕಂಥ ಕಾಂಡಗಳನ್ನು ಓದೋದಾಗಲಿ, ವಿಶೇಷವಾಗಿ ಆ ಬಾಲಕಾಂಡವನ್ನು ಓದೋದ್ರಿಂದ, ಅಥವಾ ರಾಮಾಯಣದ ಯಾವುದಾದ್ರು ಶ್ಲೋಕವನ್ನು ಹೇಳೋದ್ರಿಂದ, ಅಥವಾ ರಾಮರ ಆರಾಧನೆ ಮಾಡೋದ್ರಿಂದ ಏನು ನೀವು 10-12 ವರ್ಷಗಳ ಕಾಲ ಕಷ್ಟಪಟ್ಟು ಯಾವ ಕೆಲಸ ನಿಂತಿರುತ್ತೋ ಆ ಕೆಲಸ ಕಾರ್ಯಗಳು ಮುಂದಾಗ್ತವೆ. ನೀವು ಶಿವನಿಗಾದರೂ ಆರಾಧನೆ ಮಾಡ್ಕೋಬೋದು, ಅಥವಾ ಶ್ರೀರಾಮರನ್ನು ಕೂಡ ಆರಾಧನೆ ಮಾಡೋದರಿಂದ ಅತ್ಯಂತ ಶುಭ ಫಲ ಉಂಟಾಗುತ್ತೆ. ಮೀನರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಆಗ್ತದೆ. ಮದುವೆ ಮುಂಜಿಗಳಾಗ್ತವೆ. ಎಲ್ಲ ಶುಭ ಕಾರ್ಯಗಳು ಈ ಮೀನರಾಶಿಯವರಿಗೆ ನವಂಬರ್ ತಿಂಗಳಲ್ಲಿ ಶುಭ ಆಗುತ್ತೆ. ಆದರೆ ಆದಿತ್ಯ ಹೃದಯವನ್ನು ಕೇಳುವುದನ್ನು, ಆದಿತ್ಯ ಹೃದಯದ ಮಂತ್ರ ಪಠಣವನ್ನು ಮಾತ್ರ ಅಥವಾ ನೀವು ಕೇಳಬಹುದು ಅಥವಾ ಹೇಳಬಹುದು. ರಾಮರ ಪೂಜೆ ಮಾಡೋದ್ರಿಂದ, ಶಿವನ ಆರಾಧನೆ ಮಾಡೋದ್ರಿಂದ ಈ ನವಂಬರ್ ತಿಂಗಳು 100ಕ್ಕೆ 90 ಭಾಗ ಈ ಮೀನರಾಶಿಯವರಿಗೆ ಶುಭ ಕೊಡ್ತಾರೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಆ ರಾಮರ ಅನುಗ್ರಹ ನಿಮ್ಮ ಮೇಲೆ ಇರಲಿ ಅಂತ ಹೇಳಿ, ಜೈ ಶ್ರೀರಾಮ್ ಅಂತ ಹೇಳಿ ಆ ಶ್ರೀರಾಮರಲ್ಲಿ ಪ್ರಾರ್ಥನೆ ಮಾಡಿ, ಶಿವನನ್ನು, ಆ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಿಮ್ಮೆಲ್ಲರಿಗೂ ಕೂಡ ಮೀನರಾಶಿಯವರಿಗೆ ಒಳ್ಳೆಯದಾಗಲಿ ಅಂತೇಳಿ ಮತ್ತೊಮ್ಮೆ ನಾನು ಮಗದೊಮ್ಮೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.